ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಗೀತದ ಅಭ್ಯಾಸವನ್ನು ಯಾವ ರೀತಿ ನಾವು ಶುರು ಮಾಡ್ತೇವೆ ಹಾಗೂ ಸರಳ ವರಸೆಯನ್ನು ತಾಳಬದ್ಧವಾಗಿ ಹೇಗೆ ಹಾಡುವುದು ಎಂಬುದಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಸಂಗೀತವನ್ನು ಸಾ ಪ ಸ ಎಂಬ ಅಕ್ಷರಗಳಿಂದ ಶುರು ಮಾಡ್ತೇವೆ. ಸಾ ಅಂದರೆ ಷಡ್ಜ, ಪ ಅಂದರೆ ಪಂಚಮ. ಅದನ್ನು ಹಾಡುವ ಕ್ರಮ ಸ ಪ ಸಾ ಪ ಸಾ ಪ ಸಾ ಈ ರೀತಿಯಾಗಿ ನಾವು ಸಾಪಾಸವನ್ನು ಹಾಡ್ತೇವೆ. ನಂತರ ಸರಳ ವರಸೆಯನ್ನು ಹಾಡುವ ಕ್ರಮ ಹೇಗೆ ಎಂದು ಕೊಡ್ತಾ ಇದ್ದೇನೆ. ಸರಳ ವರಸೆಯು ಒಂದು ಸ್ವರಗಳ ಒಂದು ಗುಂಪಾಗಿದೆ. ಅಂದರೆ ಸರಿಗಮ ಪದನಿಸ, ಸನಿದಪ ಮಗರಿಸ. ಸರಿಗಮ ಪದನಿಸ ಆರೋಹಣ, ಅವರೋಹಣ, ಸನಿದಪ ಮಗರಿಸ. ಸ ಅಂದರೆ ಷಡ್ಜ, ರಿ ಅಂದರೆ ರಿಷಭ, ಗ ಅಂದರೆ ಗಾಂಧಾರ, ಮ ಅಂದರೆ ಮಧ್ಯಮ, ಪ ಅಂದರೆ ಪಂಚಮ, ದ ಅಂದರೆ ದೈವತ, ನೀ ಅಂದರೆ ನಿಷಾದ. ಇದನ್ನು ಹಾಡುವ ಕ್ರಮ ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರಿ ಸ. ಹೀಗೆ ಸರಿಗಮ ಪದನಿಸ, ಸನಿದಪ ಮಗರಿಸ ಮೊದಲನೆಯ ಸರಳೆಯನ್ನು ಹಾಡ್ತೇವೆ. ತಾಳದ ಮೂಲಕ ಹೇಗೆ ಹಾಡುವುದು ಎನ್ನುವುದಾಗಿ ತಿಳಿಸ್ಕೊಡ್ತೇನೆ. ತಾಳವನ್ನು ಹೇಗೆ ಹಾಕುವುದು, ಈ ತಾಳಕ್ಕೆ ಏನೆಂದು ಹೆಸರು ಅಂದರೆ, ಈ ತಾಳವನ್ನು ನಾವು ಆದಿತಾಳ ಎನ್ನುತ್ತೇವೆ. ಆದಿತಾಳದಲ್ಲಿ ಒಟ್ಟು 8 ಘಾತಗಳಿರ್ತದೆ, 8 ಪೆಟ್ಟುಗಳಿರ್ತದೆ. ಹಾಗೆ ಇದು 8 ಸ್ವರಗಳಿಂದ ಕೂಡಿರ್ತದೆ. ಸರಿಗಮ ಪದನಿಸ, ಸನಿದಪ ಮಗರಿಸ ಆದಿತಾಳದಲ್ಲಿ ಹಾಡ್ತೇವೆ ನಾವು. ಇದು 1 2 3 4 5 6 7 8 8 ಘಾತಗಳಿಂದ ಕೂಡಿರ್ತದೆ. ತಾಳದಲ್ಲಿ ಹೇಗೆ ಹಾಡುವುದು? ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರಿ ಸಾ. ಇನ್ನೊಮ್ಮೆ ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರಿ ಸಾ. ನಂತರದ್ದು ಎರಡನೇ ಕಾಲ. ಎರಡನೇ ಕಾಲಕ್ಕೆ ಒಂದು ಘಾತಕ್ಕೆ 2 ಅಕ್ಷರಗಳು ಬರ್ತದೆ. ಅದು ಹೇಗೆ ಅಂದರೆ ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಮತ್ತೊಮ್ಮೆ ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಇದು ಎರಡನೇ ಕಾಲ ಆಗಿರ್ತದೆ. ಮೂರನೇ ಕಾಲಕ್ಕೆ ಬರುವುದಾದರೆ, 3 ಕಾಲದಲ್ಲಿ 4 ಅಕ್ಷರಗಳು, ಒಂದು ಪೆಟ್ಟಿಗೆ 4 ಅಕ್ಷರಗಳು ಬರ್ತದೆ. ಅದು ಹೇಗಂದರೆ ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಮತ್ತೊಮ್ಮೆ ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರಿ ಸ. ಹೀಗೆ 1 2 3ನೇ ಕಾಲದಲ್ಲಿ ಹಾಡ್ತೇವೆ. 3 ಕಾಲಗಳನ್ನು ಒಟ್ಟಿಗೆ ಹಾಡಿ ತೋರಿಸ್ತೇನೆ ನಾನು. ಸ ರಿ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ ಪ
ಪದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸರಿ ಗ ಮ ಪದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸರಿ ಗ ಮ ಪದ ನೀ ಸ ಸಾ ನೀ ದ ಪ ಮ ಗ ರೀ ಸ. ಹೀಗೆ 3 ಕಾಲಗಳಲ್ಲಿ ಹಾಡ್ತೇವೆ. ಇದು 1ನೇ ಸರಳೆ ಆಯಿತು. ಮುಂದಿನ ವಿಡಿಯೋದಲ್ಲಿ ನಾನು 2ನೇ ಸರಳೆ 3ನೇ ಸರಳೆಗಳನ್ನು ಹೇಗೆ ಹಾಡುವುದು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಈ ಚಾನಲನ್ನು ವೀಕ್ಷಿಸುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೇಕಾದವರಿಗೆ ಶೇರ್ ಮಾಡಿಕೊಳ್ಳಿ.